ಓಕೆ, ದೀಪಾ ನಾಪತ್ತೆಯಾಗಿರೋ ಹಿನ್ನೆಲೆ ಮನೆಯನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಮನೆಗೆ ನೋಟಿಸ್ ಅನ್ನು ಅಂಟಿಸಿ ಸೀಸ್ ಮಾಡಿದ್ದಾರೆ ಸಿಬಿಐ ಆಫೀಸರ್ಸ್. ದೀಪಾ ಅವರ ಮನೆ ಸೀಸ್ ಮಾಡಲಾಗಿದೆ ಅಂತ, ತನಿಖಾ ಹಂತದಲ್ಲಿದೆ ಅಂತ ನೋಟಿಸ್ ಅನ್ನು ಅಂಟಿಸಿದ್ದಾರೆ. ಅಂದ್ರೆ ಮನೆ ಸೀಸ್ ಆಗಿದೆ ಮತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಯೂನಿಯನ್ ಬ್ಯಾಂಕ್ ನ ಮ್ಯಾನೇಜರ್ ದೀಪಾ ಅಂತ ಇವರು ಪ್ರಕರಣ ಆರಂಭ ಆದಾಗಿನಿಂದಲೂ ಹೆಸರು ಕೇಳಿ ಬಂದಾಗಿನಿಂದಲೂ ಕೂಡ ನಾಪತ್ತೆ ಆಗಿದ್ರು. ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಅಥವಾ ಸುಳಿವಿರಲಿಲ್ಲ. ಈ ಬೆನ್ನಲ್ಲೇ ನೋಡ ತನಕ ನೋಡಿ ಈಗ ಮನೆ ಸೀಸ್ ಮಾಡಲಾಗಿದೆ ಮತ್ತು ತನಿಖೆ ಅನ್ನುವಂಥದ್ದು ನಡೀತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಒಂದು ಮನೆಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಸೊ ದೀಪಾ ಅವರ ಮನೆ ಮೇಲೆ ಯೂನಿಯನ್ ಬ್ಯಾಂಕ್ ನ ಮ್ಯಾನೇಜರ್ ಈ ದೀಪಾ, ಇದರಲ್ಲಿ ಇವರ ಪಾತ್ರ ಏನು ಎತ್ತ ಇದ್ರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ತನಿಖೆ ಆಗಬೇಕು ಅಂದ್ರೆ ಇವ್ರು ಸಿಗಬೇಕು. ಮೊದಲು ಇವ್ರು ಸಿಕ್ಕಿದ ನಂತರ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಬಟ್ ಇವ್ರು ಸಹಕಾರವನ್ನು ಕೊಡ್ತಾ ಇಲ್ಲ, ಏಕಾಏಕಿ ಕಣ್ಮರೆಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಈ ಬೆನ್ನಲ್ಲೇ ಅಧಿಕಾರಿಗಳು ಮನೆಗೆ ಹೋಗಿ ಸೀಸ್ ಮಾಡಿ ಒಂದು ನೋಟಿಸ್ ಅನ್ನ ಕೂಡ ಅಂಟಿಸಿ ಬಂದಿದ್ದಾರೆ. ದೀಪಾ ಮನೆಗೆ ಸಿಬಿಐನ ಸೀಲ್ ಗಮನಿಸ್ತಾ ಇದ್ದೀರಾ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ಮಾದೇಶ್, ಪ್ರಕರಣದಲ್ಲಿ ಈ ಮೇಡಮ್ ಹೆಸರು ಕೂಡ ಕೇಳಿ ಬಂದಿತ್ತು, ಅವತ್ತಿನಿಂದಲೂ ನಾಪತ್ತೆಯಾಗಿದ್ರು. ಸೊ ವಿಚಾರಣೆಗೆ ಸಹಕಾರ ಕೊಡ್ತಿಲ್ಲ ಅಂತನಾ ಈ ಒಂದು ನಿರ್ಧಾರ ಅಧಿಕಾರಿಗಳ ಕಡೆಯಿಂದ? ಖಂಡಿತವಾಗ್ಲೂ ವಿದ್ಯಾ, ನಾನೀಗ ಸದ್ಯಕ್ಕೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಕಚೇರಿ ಬಳಿ ಇದ್ದೇನೆ. ಇಲ್ಲೂ ಕೂಡ ಕಳೆದ 3 ದಿನಗಳ ಹಿಂದೆ ಇಡಿ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸುವಂತ ಕೆಲಸವನ್ನು ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ದೀಪಾ ಅವರನ್ನ, ಅಂದ್ರೆ ಆಗೇನು ಮ್ಯಾನೇಜರ್ ಆಗಿದ್ರು, ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ಅದು ಕೂಡ ಸಾಧ್ಯ ಆಗಿರಲಿಲ್ಲ. ಅಂದ್ರೆ ಕಳೆದ 3 ದಿನಗಳ ಹಿಂದೆ ಇಲ್ಲಿ ಬಂದು ಏನು ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತ, ಅಂದ್ರೆ 187 ಕೋಟಿಗೆ ಸಂಬಂಧಪಟ್ಟಂತೆ ಅಕ್ರಮ ವರ್ಗಾವಣೆ ಏನಿದೆ, ವರ್ಗಾವಣೆಗೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂದ್ರೆ ಇವತ್ತೇನು 18 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಇದಕ್ಕೂ ಮೊದಲೇ ಏನೆಲ್ಲ ದಾಖಲೆಗಳನ್ನ ಬ್ಯಾಂಕಿನಲ್ಲಿ ಪಡೆಯಬಹುದು, ದಾಖಲೆಗಳನ್ನ ಹಾಗೆ ಮಾಹಿತಿಗಳನ್ನೆಲ್ಲವನ್ನು ಕೂಡ ಕಲೆ ಹಾಕುವಂತ ಕೆಲಸ ಇಡಿ ಮಾಡಿದೆ. ಅವೆಲ್ಲವನ್ನು ಕೂಡ ಕಲೆ ಹಾಕಿದ ನಂತರ ಇವತ್ತು 18 ಕಡೆಗಳಲ್ಲಿ ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇಲ್ಲಿನ ಸಿಬ್ಬಂದಿಗಳು ಹೇಳುವಂಥ ಪ್ರಕಾರ ಕಳೆದ 3 ದಿನಗಳ ಹಿಂದೆ ಬಂದಿದ್ರು ಇಡಿ ಅಧಿಕಾರಿಗಳು, ಬಂದು ಇಲ್ಲಿ ಪರಿಶೀಲನೆ ಮಾಡಿ ಹೋದ್ರು. ಸುಮಾರು ಒಂದು 3/4 ಗಂಟೆ ಪರಿಶೀಲನೆಯನ್ನು ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಹಾಗೆ ವಿಚಾರಿಸಿ ಹೋಗಿರುವಂಥದ್ದು. ಇವತ್ತು ಯಾರು ಕೂಡ ಬಂದಿಲ್ಲ ಅನ್ನುವಂಥದ್ದು. ಅಂದರೆ ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಿದೆ, ಅಲ್ಲಿಂದ ಆ ಬ್ಯಾಂಕ್, ಅಂದರೆ ನಿಗಮಕ್ಕೆ ಸಂಬಂಧಪಟ್ಟಂತ ಬ್ಯಾಂಕಿನ ಖಾತೆ ಇದ್ದಂಥದ್ದು ಈ ಬ್ಯಾಂಕ್ನಲ್ಲಿ ಇಲ್ಲಿಂದ ಹಣ ವರ್ಗಾವಣೆ ಹೇಗಾಯಿತು, ಯಾವ್ಯಾವ ಅಕೌಂಟ್ಗಳಿಗಾಗಿದೆ, ಯಾರೆಲ್ಲ ಸಹಿ ಹಾಕಿದ್ದಾರೆ, ಯಾರೆಲ್ಲ ಅದಕ್ಕೆ ಸಾಕ್ಷಿಗಳ ಸಹಿ ಹಾಕಿದ್ದಾರೆ, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಯಾರೆಲ್ಲ ಸಿಬ್ಬಂದಿಗಳು ಅವರಿಗೆ ಶಾಮೀಲಾಗಿದ್ರು, ಅಂದರೆ ಆ ಅಕ್ರಮ ಹಣ ವರ್ಗಾವಣೆ ಏನಿದೆ ಅದರಲ್ಲಿ ಈ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು. ಅಂದರೆ ಈಗ ದೀಪಾ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಿದೆ. ಅವರು ನಾಪತ್ತೆ ಆಗಿದ್ದಾರೆ, ತನಿಖೆಗೆ ಅವರು ಸಹಕಾರ ನೀಡ್ತಾ ಇಲ್ಲ ಅನ್ನುವಂಥದ್ದು. ಅವರನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಇದ್ರ ಅನ್ನುವಂಥ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಪ್ರಮುಖವಾದಂತಹ ಸ್ಥಳ ಇದು, ಪ್ರಮುಖವಾದಂತಹ ಸ್ಪಾಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ 3 ದಿನಗಳ ಹಿಂದೆನೇ ಇಲ್ಲಿ ಬ್ಯಾಂಕಿಗೆ ಬಂದು ಏನೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಬಹುದು, ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಬಹುದು, ಆ ಕೆಲಸವನ್ನ ಮಾಡಿ ಇವತ್ತು 18 ಕಡೆಗಳಲ್ಲಿ ದಾಳಿ ಮಾಡಿರಬಹುದು ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಆ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಮಾದೇಶ್ ತಮ್ಮ ಡೀಟೇಲ್ಸ್ಗೆ. ವಾಲ್ಮೀಕಿ ನಿಗಮ ಹಗರಣ ಏನು ನಡೆದಿದೆ, ಆ ಹಗರಣದಲ್ಲಿ ಯೂನಿಯನ್ ಬ್ಯಾಂಕ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇಲ್ಲಿಂದ ಯಾವ್ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಆಯಿತು, ಎಷ್ಟೆಷ್ಟು, ಇವೆಲ್ಲವೂ ಕೂಡ ಮಾಹಿತಿ ಕಲೆ ಹಾಕಬೇಕಾಗಿದೆ.